ಹಾಯ್ ಗಾಯ್ಸ್, ವೆಲ್ಕಮ್ ಟು DMS ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಚೀಸ್ ಬನ್ ಟೋಸ್ಟ್ ಅಂತ ಹೇಳಿಬಿಟ್ಟು. ಬೇಕ್ರಿಯಲ್ಲಿ ಸಿಗೋ 5 ರೂಪಾಯಿ ಬನ್ನಿಂದ ಹೀಗೂ ಮಾಡ್ಬೋದು ಅಂತ ಹೇಳ್ತೀರಾ. ಹೇಗಿದೆ ನೋಡೋಣ, ಹೇಗೆ ಮಾಡಿದೆ ನೋಡೋಣ ಬನ್ನಿ. ಹೇಗಿದೆ ಮುನಸ್ವಿ? ಚೆನ್ನಾಗಿದೆ, ನೋಡ್ಕೊಳ್ಳೋಣ ಬನ್ನಿ. ಎಲೆಕೋಸನ್ನ ಸ್ವಲ್ಪ ಈ ಥರ ಹೆಚ್ಚಿಟ್ಕೊಂಡಿನಿ, ಮತ್ತು ಒಂದು ಕ್ಯಾರೆಟ್ ತುದ್ದಿಟ್ಕೊಂಡಿನಿ, ಒಂದು 5 ಹಸಿರು ಮೆಣಸಿನ್ಕಾಯಿನ ರೌಂಡ್ ಶೇಪಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಟೊಮೊಟೊನ ಸ್ಲೈಸ್ ಟೈಪ್ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಒಂದೆರಡು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಪುದೀನ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಆಲೂಗೆಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಕ್ಲೀನಾಗಿ ತುರಿದಿಟ್ಕೊಂಡಿದ್ದೀನಿ, ಮತ್ತು ಚೀಸ್ ತಗೊಂಡಿದ್ದೀನಿ, ಮತ್ತು ಬನ್ ತೊಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ನಾವು ಬನ್ನ ಈ ಥರ ಹಂಚ ಮೇಲೆ ಈ ಥರ ಬಿಸಿ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡ್ಕೊಂಡಿರಬೇಕು ನೋಡಿ, ಈ ಥರ ಈ ಶೇಪಿಗೆ ಪ್ರೆಸ್ ಮಾಡ್ಕೊಡಿ. ಈ ಥರ ಸಕ್ಕತ್ತಾಗಿರುತ್ತೆ ಟೇಸ್ಟು. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಬೇಕಿರೋಗೆ ನೋಡಿ. ಇವಾಗ ಒಂದು ಬಾಂಡಿ ತಗೋಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ನೀವು ತುಪ್ಪ ಇಲ್ಲ ಅಂದರೆ ಆಯಿಲ್ನು ಯೂಸ್ ಮಾಡ್ಬೋದು, ತುಪ್ಪ ಇರೋರು ತುಪ್ಪ ಹಾಕ್ಕೊಳ್ಳಿ ನೋಡಿ. ಮತ್ತು ಮೊದಲಿಗೆ ನಾನು ಈರುಳ್ಳಿ, ಪುದೀನ ಸೊಪ್ಪು, ಮತ್ತು ಆಲೂಗೆಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಕೊತ್ತಂಬರಿ ಸೊಪ್ಪು, ಎಲೆಕೋಸು, ಮತ್ತು ಕ್ಯಾರೆಟು ಎಲ್ಲನೂ ಹಾಕೋಬಿಟ್ಟು, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋಬಿಟ್ಟು ಕ್ಲೀನಾಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಹೀಗೂ ಮಾಡ್ಬೋದಾ, ಇಷ್ಟೊಂದು ಟೇಸ್ಟಿಯಾಗಿರುತ್ತಾ ಅಂತ ನೀವೇ ಹೇಳ್ತೀರಾ ನೋಡಿ. ಕ್ಲೀನಾಗೆ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕತ್ತಾಗಿರುತ್ತೆ ಮಾತ್ರ, ಒಂದ್ಸಲ ಟ್ರೈ ಮಾಡಿ. ನಾವು ಅಂಗಡಿಯಲ್ಲೆಲ್ಲ 80-100 ರೂಪಾಯಿನ ಕೊಟ್ಬಿಟ್ಟು ಒಂದು ಟೋಸ್ಟ್ನ ತಿಂತಿರ್ತೀವಿ, ಬಟ್ ಈ ಟೋಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. 5 ರೂಪಾಯಿ ಬ್ರೆಡ್ಡಲ್ಲಿ ಈ ಥರನೂ ಮಾಡ್ಬೋದಾ ಬನ್ನಲ್ಲಿ ಅಂದ್ಕೊಳ್ತೀರಾ. ಬ್ರೆಡ್ಡಲ್ಲೂ ಮಾಡ್ಕೋಬೋದು, ಬನ್ನಲ್ಲೂ ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು ಪೆಪ್ಪರ್ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಮೆಣಸು ಪುಡಿ ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ, ಒಂದೊಂದು 1/4 ಸ್ಪೂನಷ್ಟು ನೋಡಿ. ನೀಟಾಗಿ ಮಿಕ್ಸ್ ಮಾಡಿಕೊಡಿ. ಇದನ್ನು ಕ್ಲೀನಾಗಿ ಒಗ್ಗರಣೆಲೆ ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ತಳ ಒತ್ತುತ್ತಿದೆ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಲೈಟಾಗಿ ಸ್ವಲ್ಪನ, 1/4 ಲೋಟದಷ್ಟು, ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ, ಆವಾಗ ತಳ ಒತ್ತಲ್ಲ ನೋಡಿ. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಖಾರ ಇದ್ದರೆ ಖಾರದ ಪುಡಿ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ. ಸ್ವಲ್ಪ ನೀರು ಹಾಕೋಬಿಟ್ಟು ತಿರುಗಿಸ್ಕೊಳ್ಳಿ, ಇವಾಗ ತಳ ಒತ್ತಲ್ಲ. ಕ್ಲೀನಾಗಿ ಒಗ್ಗರಣೆಲೆ ಬೇಯಿಸ್ಕೋಬೇಕಾಗುತ್ತಿದೆಲ್ಲ. ಇವಾಗ ನಾನಿಲ್ಲಿ ಸ್ವೀಟ್ನೆಸ್ಸಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ 1-2 ಸ್ಪೂನಷ್ಟು ಸಾಸ್ ಹಾಕ್ಕೊಂಡಿದ್ದೀನಿ, ಟೊಮೊಟೊ ಸಾಸು. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಿದರೆ ಸಖತ್ತಾಗಿರುತ್ತೆ ಸ್ವೀಟ್ನೆಸ್ಸು ನೋಡಿ. ಇವಾಗ ಮತ್ತೆ ಹಂಚ ಮೇಲೆ ತುಪ್ಪ ಹಾಕೋಬಿಟ್ಟು ಅದೇ ಬ್ರೆಡ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫಸ್ಟು. ಆಮೇಲೆ ಇವಾಗ ಚೀಸ್ನ ಬಂದಮೇಲೆ ಈ ಥರ ತುರ್ಕೊಳ್ತಾ ಇದ್ದೀನಿ. ನಿಮಗೆ ಚೀಸ್ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ನಮಗೆ ಅಷ್ಟಿಷ್ಟ ಇಲ್ಲ, ಹಾಗಾಗಿ ನಾವು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ಲೈಸ್ ಟೈಪ್ ಹೆಚ್ಕೊಬಿಟ್ಟು ಹಾಕೋಬೋದು, ಆವಾಗ ಜಾಸ್ತಿ ಹಾಕೊಂಡಾಗ ದಾರ ದಾರ ಥರ ಬರುತ್ತೆ ಹಿಂಗೆ ಎಳೆದಾಗ. ನಾವಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ, ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು. ಇವಾಗ ನಾವು ಮಾಡಿದಂಥ ಮಸಾಲಾನ ಮೇಲೆ ಹಾಕೋಬಿಟ್ಟು ಮತ್ತೆ ಚೀಸ್ನ ಈ ಥರ ಅದ್ರ ಮೇಲೆ ತುರ್ಕೊಳ್ಳೋಣ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವೊಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಇವಾಗ ಇನ್ನೊಂದು ಬನ್ನ ಅದ್ರ ಮೇಲೆ ಈ ಥರ ಹಾಕ್ಕೊಳ್ಳೋಣ. ಲೋ ಫ್ಲೇಮ್ ಮಾಡ್ಕೊಳ್ಳಿ, ಸೀದ್ಬಿಡುತ್ತೆ, ನೋಡಿಬಿಟ್ಟು ಲೋ ಫ್ಲೇಮ್ ಮಾಡ್ಕೊಬಿಟ್ಟು ಮಾಡ್ಕೊಳ್ಳಿ. ಮತ್ತು ಇವಾಗ ಮುಚ್ಚಿ ನೋಡಿ. ಇವಾಗ ಓಪನ್ ಮಾಡ್ತೀನಿ. ಇವಾಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳಿ ನೋಡಿ, ಕ್ಲೀನಾಗಿ ರೋಸ್ಟ್ ಆಗಿದೆ, ತಿನ್ನೋದಕ್ಕೂ ಸಹ ಸಕ್ಕತ್ತಾಗಿರುತ್ತೆ ನೋಡಿ. ಇವಾಗ ರೆಡಿ ಆಯಿತು ಚೀಸ್ ಬನ್ ಟೋಸ್ಟ್ ಅಂತ ಹೇಳಿ.
ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮೊಯೋನೀಸ್ ಮತ್ತು ಟೊಮೊಟೊ ಸಾಸ್ ಜೊತೆ ನಾವು ತಿಂತಾಯಿದ್ದೀವಿ. ನಿಮಗೆ ಇಷ್ಟ ಆದರೆ ಮೊಯೋನೀಸ್ ಮತ್ತು ಟೊಮೊಟೊ ಸಾಸ್ ಜೊತೆ ತಿನ್ನಿ, ಇಲ್ಲ ಅಂದರೆ ಹಾಗೇನೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚೆನ್ನಾಗಿದೆಯಾ? ಮೊಯೋನೀಸಿಗೆ ಹಾಕ್ತೀನಿ. ಅದರೊಳಗಡೆ ತೋರಿಸಿ.